ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಇಂದಿನ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಗುರುಗಳನ್ನು ಬರಮಾಡಿಕೊಂಡಿದ್ದಾಯಿತು. ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಾರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇವತ್ತಿನ ಶುಭ ಸಂಚಿಕೆಯಲ್ಲಿ ಗುರು ಗೋಚರ ಫಲದಿಂದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಅನ್ನೋದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಇವಾಗ ಗುರುಗ್ರಹ ಮಿಥುನ ರಾಶಿ ಬಿಟ್ಟು ಕರ್ಕಾಟಕ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ಹೌದು. ಬಾಧೆಯಿಂದ, ಸಮಸ್ಯೆಯಿಂದ ಭಾಗ್ಯದ ಕಡೆ ಹೋಗಿದೆ. ಭಾಗ್ಯದ ಕಡೆ ಅಂತಂದರೆ 9ನೇ ಮನೆ. 9ನೇ ಮನೆ ತುಂಬ ಶಾಸ್ತ್ರದಲ್ಲಿ ಭಾಳ ಉತ್ತಮ ಮನೆ ಅಂತ ಹೇಳ್ತಾರೆ. ಬಟ್ ಆದರೆ ಉತ್ತಮ ಮನೆ ಕೆಲವಕ್ಕೆ ಮಾತ್ರ, ಎಲ್ಲದಕ್ಕೂ ಅಲ್ಲ. ಲಕ್ ಅಂತ ಕರೀತಾರೆ. ಲಕ್ ಯಾವಾಗ ಅಂತಂದರೆ, ಏನೂ ಸಿಗದೇ ಇದ್ದಾಗ ಒಂದು ಹಣ್ಣಿನ ಮರದಲ್ಲಿ ಎಲ್ಲೋ ಹುಡುಕಿ ಒಂದೇ ಒಂದು ಮಾವಿನ ಹಣ್ಣು ಸಿಕ್ಕಿದ್ರೆ ಅದನ್ನು ಲಕ್ ಅಂತಾರೆ ಅಷ್ಟೆ. ಹೌದು. ಸೊ ಅದು 9ನೇ ಮನೆ. ಆ ಮರದ ತುಂಬ ಮಾವಿನ ಹಣ್ಣಿದ್ದರೆ ಅದು 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಅಂತಾರೆ. ಸೊ ಯಾವಾಗಲೂ ಕೂಡ ನಾವು ಮನೆಗಳನ್ನು ನಾವು ವಿಂಗಡಣೆ ಮಾಡಿದಾಗ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಮೇಲಿನ ಸಾಲಲ್ಲಿ ಬಂದರೆ 9ನೇ ಮನೆ 2ನೇ ದರ್ಜೆಯಲ್ಲಿ ಬರುತ್ತೆ. ಸ್ವಲ್ಪ ಕಷ್ಟಪಟ್ಟು ಸಿಗ್ತಕ್ಕಂಥದ್ದು ಈಸಿಯಾಗಿ ಅಂತ. ಇನ್ನು 3ನೇ ಸಾಲು ಸ್ವಲ್ಪ ಸಿಗೋದು ತುಂಬಾ ದುರ್ಲಭ ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳಿಗೆ 9ನೇ ಮನೆ ಆಗಿರ್ತಕ್ಕಂಥದ್ದು ಉನ್ನತವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡೆಯಲು, ಹೈಯರ್ ಎಜುಕೇಷನ್, ಉನ್ನತ ಶ್ರೇಣಿಯನ್ನು ಪಡೆಯಲು ಭಾಳ ಅನುಕೂಲ. ಆದರೆ ಈ ಸಾಮಾನ್ಯ ಈ ಹೈಸ್ಕೂಲು, ಈ ನಾರ್ಮಲ್ PUC ಕಾಲೇಜು ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗ್ತಕ್ಕಂಥ ನಂಬರೇ 9ನೇ ಮನೆ. ಆಲಸ್ಯ ಹೆಚ್ಚಾಗುತ್ತೆ. ಆದರೆ ಅದಾದಮೇಲೆ 9 ಆಲಸ್ಯ ಮುಗಿದ ಮೇಲೆ ಬರ್ತಕ್ಕಂಥದ್ದು ಅಂದರೆ ಹೈಯರ್ ಸ್ಟಡೀಸ್ಗೆ ಡಿಗ್ರಿ ಆದ ನಂತರ ಬರ್ತಕ್ಕಂಥ 9ನೇದು ಉತ್ತಮ. ವೃತ್ತಿಯಲ್ಲಿ 9ನೇ ಮನೆ ಏಳಿಗೆ ಕೊಡಲ್ಲ. ತುಂಬ ಜನ ಹೇಳ್ತಾರೆ 9ನೇ ಮನೆ ಭಾಗ್ಯ, ಲಕ್ ಅಂತ. ಪರಾಶರ ಪ್ರಕಾರ ಇಲ್ಲ. ಪರಾಶರ ಏನಾದ್ರು ಒಂದು ಸ್ವಲ್ಪ ಆದರೂ ಸಿಗಬಹುದು ಅನ್ನೋದೇ 9ನೇ ಮನೆ. ಅದನ್ನೇ ಭಾಗ್ಯ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಲಕ್ ಅಂದಿದ ತಕ್ಷಣ ನಮಗೆ ಫುಲ್ ಅದೃಷ್ಟ ಎಲ್ಲ ಸಿಕ್ಬಿಡುತ್ತೆ. ಸಿಗಲ್ಲ. ಮನೇಲಿ ಫಾರ್ ಎಕ್ಸಾಂಪಲ್ ಅಕ್ಕಿ ಖಾಲಿಯಾಗಿದೆ, ಅದು 5ನೇ ಮನೆ, 8ನೇ ಮನೆ, 12ನೇ ಮನೆ. 9ನೇ ಮನೆ ಎಲ್ಲ ಹುಡುಕಿದ್ರೆ ಒಂದು ಚೂರು ಸಿಕ್ತು, ಅದೇ ಭಾಗ್ಯ, ಅದೇ ಲಕ್ಕು. ಹಾಗೆ ವೃತ್ತಿಯಲ್ಲಿ ಮೇಲೆ ಏರಲ್ಲ, ಕೆಳಗಡೆ ಇಳಿಯಲ್ಲ. ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 10ನೇ ಮನೆ 9ನೇ ಮನೆಯಿಂದ 2ನೇ ಮನೆ ಅದು ಮೇಲಕ್ಕೆ ಏರ್ತಕ್ಕಂಥದ್ದು. 8ನೇ ಮನೆ ಕೆಳಗೆ ಇಳಿತಕ್ಕಂಥದ್ದು. ಎರಡೂ ಒಳ್ಳೆಯದೇ ಜೀವನದಲ್ಲಿ. 10, 8 ಭಾಳ ಒಳ್ಳೆಯದು. ಮೇಲಕ್ಕೆ ಏರ್ತಾ ಇದ್ದಷ್ಟು ನಮಗೆ ಒಳ್ಳೇದಾಗ್ತಾ ಇರುತ್ತೆ. ಕೆಳಗೆ ಇಳಿತಾ ಇದ್ದಷ್ಟು ನಾವು ಪಾಠ ಕಲಿತು ಮತ್ತೆ ಮೇಲೆ ಹೋಗೋಕ್ಕೆ 8ನೇ ಮನೆ ಸಹಾಯ ಮಾಡುತ್ತೆ. ಅದಕ್ಕೆ 10ನೇ ಮನೆಯಿಂದ 8ನೇ ಮನೆ, 11ನೇ ಮನೆ. 10ನೇ ಮನೆ ಕರಿಯರ್ ಇರುತ್ತಲ್ಲ, ಅದಕ್ಕೆ ಬೂಸ್ಟ್ ಕೊಡ್ತಕ್ಕಂಥದ್ದು 8ನೇ ಮನೆ. ಯಾಕೆಂದರೆ 10ನೇ ಮನೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ರೌಂಡಾಗಿ 11ನೇ ಮನೆ ಆಗುತ್ತೆ. 8ನೇ ಮನೆ ಇದ್ದವರೇ ಅನುಭವ ಜಾಸ್ತಿ. ಮುಂದೆ ಹೋಗ್ತಾ 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 ಆ ಪೆಟ್ಟು ತಿಂದು ಮೇಲೆ ಬರ್ತಕ್ಕಂಥದ್ದು, ಅನುಭವದಿಂದ ಮಾಡ್ತಕ್ಕಂಥದ್ದು, ಹುಷಾರಾಗಿರ್ತಕ್ಕಂಥದ್ದು 8ನೇ ಮನೆ. ಇವೆರಡರ ಮಧ್ಯದಲ್ಲಿ ಕೂತಿರ್ತಕ್ಕಂಥ 9ನೇ ಮನೆ ಸ್ವಲ್ಪ ಏಳಿಗೆಯನ್ನು, ಈ ಕಡೆ ಅನುಭವನೂ ಕೊಡಲ್ಲ, ಆ ಕಡೆ ಉತ್ತಮವಾಗಿರ್ತಕ್ಕಂಥ ಶ್ರೇಣಿನೂ ಕೊಡಲ್ಲ. ತ್ರಿಶಂಕು ಸ್ಥಿತಿ ಅಂತ ನಾವು ಕರಿತೀವಿ 9ನೇ ಮನೆ. 9ನೇ ಮನೆ ಭಾಗ್ಯಸ್ಥಾನ ಅಲ್ಲ. ಪರಾಶರ ಹೇಳಿರ್ತಕ್ಕಂಥ ವಿಚಾರದಲ್ಲಿ
ಸರಿಯಾಗಿರ್ತಕ್ಕಂಥ ಮಾಹಿತಿ ಪರಾಶರ ಜ್ಯೋತಿಷ್ಯರು ಯಾರು ಹೇಳ್ತೀರಾ ಆಚೆ ಕಡೆ ಪುರೋಹಿತರು 9ನೇ ಮನೆ ಭಾಗ್ಯ ಅಂತೀರ, ಅದಲ್ಲ. ಹಾಗೆ ವ್ಯಾಪಾರದಲ್ಲೂ ಕೂಡ 9ನೇ ಮನೆ ಸಾಧಾರಣವಾಗಿರ್ತಕ್ಕಂಥ ಮನೆ, ಹೆಚ್ಚಿನ ಲಾಭಾಂಶ ಬರೋದಿಲ್ಲ. ಬದಲಾವಣೆ ಹೆಚ್ಚಾಗುತ್ತೆ 9 ಅಂತ ಬಂದಾಗ. ವೃತ್ತಿಯಲ್ಲಾದರೂ ಬದಲಾವಣೆ, ಬಿಸ್ನೆಸ್ಸಲ್ಲಾದ್ರೂ ಬದಲಾವಣೆ. ಇದು ಮಾಡ್ತಾ ಇದ್ದೀವಿ, ಯಾಕೋ ಇದು ಜಾಸ್ತಿ ಲಾಭ ಬರ್ತಾ ಇಲ್ಲ, ಇನ್ನೊಂದಕ್ಕೆ ಹೋಗೋಣ. ಯಾಕಂದ್ರೆ ಲಾಭ ಕಮ್ಮಿ ಇದ್ದಾಗ, ಕೆಲಸ ನಿಮಗೆ ಅತೃಪ್ತಿ ಇದ್ದಾಗ, ಎರಡರಲ್ಲೂ ಜಾಬಲ್ಲೂ ಅಥವಾ ಬಿಸ್ನೆಸ್ಸಲ್ಲೂ ಬದಲಾವಣೆ ಹೆಚ್ಚು ಬಯಸ್ತೀವಿ. ಇಲ್ಲೇ ಕೂತಿದ್ದೀವಿ, 20,000 ಸಂಬಳದಲ್ಲಿದ್ದೀವಿ, ನನ್ನ ಜೊತೆಲಿರೋರೆಲ್ಲ 40,000 ಹೋಗ್ಯಾರ, ನಾನು ಯಾವಾಗಪ್ಪ ಹೋಗೋದು? ಈ ಕಡೆ ಇಲ್ಲೂ ಜಾಸ್ತಿನೂ ಆಗ್ತಾಯಿಲ್ಲ, ಬೇರೆ ಕಡೆ ಹೋಗೋದು ಸಿಗ್ತಾನೂ ಇಲ್ಲ. 9ನೇ ಮನೆ. ಬಿಸ್ನೆಸ್ಸಲ್ಲೂ ಅಷ್ಟೇ. ಇದೇನು ಈ ಕಡೆ ವ್ಯಾಪಾರ ಮಾಡ್ತಾಯಿದ್ವಿ, ಎದುರುಗಡೆ ಅಂಗಡಿ ನೋಡಿದ್ರೆ ಜೋರಾಗಿ ಅದೇ ಇಟ್ಟಿದ್ದೀವಿ ನಾವು ಐಟಮ್ಸ್, ಇಲ್ಲಿ ಹೋಗ್ತಾನೆ ಇಲ್ಲ, ಬೇರೆ ಏನಾದ್ರು ಬಿಸ್ನೆಸ್ ಮಾಡೋಣ, ಆ ಬಿಸ್ನೆಸ್ಸಲ್ಲಿ ಜಾಸ್ತಿ ಬರುತ್ತಾ. 9 ಬಂದಾಗ ಏನು ಮಾಡಿದ್ರು ತ್ರಿಶಂಕು. 9th ಹೌಸ್ ಇಸ್ ದಿ ಹೌಸ್ ಆಫ್ ತ್ರಿಶಂಕು ಅಂತ ತಿಳ್ಕೊಂಬಿಡ್ಬೇಕು ನೀವು. ಇನ್ನು ವಿವಾಹದಲ್ಲಿ ಬಂದಾಗ ಅತ್ಯಂತ ಒಳ್ಳೆ ಮನೆ. ಯಾರು ಒಳ್ಳೆ ಗಂಡ ಸಿಗ್ಬೇಕು ನನಗೆ. ಒಳ್ಳೆಯ ಗಂಡ ಅಂತಂದರೆ ಗುಣದಲ್ಲಿ ಮಾತ್ರ, ದುಡ್ಡಿನಲ್ಲ. ಇವತ್ತಿಂದ ಆ ಥರ ಇಲ್ಲ. ಇವತ್ತು ನೀನು ಗುಣ ಏನಾರು ಇಟ್ಕೊಳಪ್ಪ, ನಾನು ದುಡ್ಡು ತಂದಾಕು, ಒಡವೆ ಕೊಡಿಸು, ಸೀರೆ ಕೊಡಿಸು, ಕಾರ್ ಕೊಡಿಸು, ಮನೆ ಮಾಡು, 4 ಜನಕ್ಕೆ ತೋರಿಸೋ ಥರ ಮಾಡು ಅಷ್ಟೇ. 9ನೇ ಮನೆಗೆ ಹೆಲ್ಪ್ ಆಗಲ್ಲ. ಆದರ್ಶ ದಂಪತಿಗಳು ಅಂತ ಕರೀತಾರೆ. ಆದರ್ಶ ದಂಪತಿಗಳು ಅಂದರೆ ಇದ್ದಿದ್ದಷ್ಟು ತಿನ್ಕೊಂಡು, ಬಂದಿದ್ದಷ್ಟು ಉಳಿಸ್ಕೊಂಡು, ಮಿಕ್ಕಿದ್ದಷ್ಟು ಖುಷಿ ಪಡೋದೇ ಆದರ್ಶ ದಂಪತಿಗಳು. ಈಗಿನ ಕಲಿಯುಗದಲ್ಲಿ ಆದರ್ಶ ದಂಪತಿಗಳು ಯಾರೂ ಬೇಕಾಗಿಲ್ಲ, ನಾನು ಕಂಡಿಲ್ಲ. ತುಂಬ ಕಮ್ಮಿ ಇರ್ಬೋದೇನೋ ಆದರ್ಶ ದಂಪತಿಗಳು. ಆದರ್ಶ ದಂಪತಿಗಳು ಏನಾರು ಇದ್ದರೆ ಅವರು ಏನಾರು ಮೂಲಭೂತವಾಗಿ ತುಂಬ ರಿಚ್ ಕ್ಲಾಸ್ ಇರಬೇಕಷ್ಟೆ. ಇನ್ನು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಅವರೆಲ್ಲ ಆದರ್ಶ ದಂಪತಿಗಳು ಲೆಕ್ಕಕ್ಕೆ ಬರೋಲ್ಲ. ಗಂಡ ಒಂದೇ ಕಂಪ್ನಿಗೆ ಹೋಗಿ 15,000 ತಗೊಳ್ತಾ ಇದ್ದರೆ ಆದರ್ಶ ಎಲ್ಲಾಗುತ್ತೆ ಅಲ್ಲಿ? ಆದರ್ಶ ವಾವ್ ಅಂತ ಎಲ್ಲ ಹೇಳ್ತಿರ್ತೀರ, ಅಯ್ಯೋ ಅಂತ ಇರ್ತೀರ. ಆದರ್ಶ ಅಂತಕ್ಕಂಥದ್ದು ವಿವಾಹದಲ್ಲಿ ಭಾಳ ದುರ್ಲಭ, ಸಿಗಲ್ಲ, ಆಗಲ್ಲ, ಹೋಗಲ್ಲ. 9ನೇ ಮನೆ ಒಳ್ಳೆಯದಲ್ಲ ಮದುವೆಗೂ ಕೂಡ. ಆದರೆ ಸಿಗ್ತಕ್ಕಂಥವನು ಸ್ವಲ್ಪ ಗುಣದಲ್ಲಿ ಮೇಲು, ಅಥವಾ ಸಿಗ್ತಕ್ಕಂಥವಳು ಗುಣದಲ್ಲಿ ಉತ್ತಮ ಎಲ್ಲರಿಗಿಂತ ಅನ್ನೋದನ್ನು ಕಾಂಪ್ರಮೈಸ್ ಅಂತ ಹೇಳ್ತಾರೆ. ಅದನ್ನು ಲಕ್ ಫ್ಯಾಕ್ಟರ್ ಅಂತ ಕರೀತಾರೆ. ಹಿರಿಯರಿಂದ ಆಶೀರ್ವಾದ ಪಡೆದಿರ್ತಕ್ಕಂಥದ್ದು 9ನೇ ಮನೆ. ಸ್ವಲ್ಪ ಮದುವೆ ವಿಚಾರದಲ್ಲಿ ಹಿರಿಯರಿಂದ ಆಶೀರ್ವಾದ ಪಡಿತಕ್ಕಂಥದ್ದು. ಸಾಮಾನ್ಯವಾಗಿ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು 9ನೇ ಮನೆ. ಸೊ ವಿವಾಹದಲ್ಲಿ ಯಾವುದೇ ರೀತಿ ತಕರಾರು ಇರೋದಿಲ್ಲ, ಎಸ್ಪೆಷಲಿ ಮನಸ್ಸಿನ ವಿಚಾರದಲ್ಲಿ ಬಂದಾಗ, ಆದರ್ಶ ವಿಚಾರದಲ್ಲಿ ಬಂದಾಗ. ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡ್ತಕ್ಕಂಥದ್ದು 5ನೇ ಮನೆ ಮತ್ತು 9ನೇ ಮನೆ ಎರಡನೇದು. ಸೊ ಆರೋಗ್ಯ ಉತ್ತಮವಾಗಿರುತ್ತೆ, ಬೇಗ ಚೇತರಿಕೆ ಆಗ್ತಕ್ಕಂಥ ಒಂದು ಮನೆ 9 ಆಗಿದೆ. ಸೊ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರು 9ನೇ ಮನೆ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಪುಸ್ತಕವನ್ನು ದಾನ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಯಾವುದಾದ್ರು ಪುಸ್ತಕ, ಗ್ರಂಥ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಒಂದು ಜ್ಞಾನದ ವಿಚಾರ, ಒಂದು ಸೈನ್ಸ್ ಇರ್ಬೋದು, ಒಂದು ಕಾದಂಬರಿ ಇರ್ಬೋದು, ಯಾವುದಾದ್ರು ಪುಸ್ತಕ, ಜ್ಞಾನ ಇರತಕ್ಕಂಥ ಒಂದು ಪುಸ್ತಕವನ್ನು ಗುರುವಾರ ಒಂದು 4 ವಾರ ಒಂದು 8 ಜನಕ್ಕೆ ಅಥವಾ 10 ಜನಕ್ಕೆ ದಾನ ಮಾಡಿ. ಇಷ್ಟು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಗುರು ಗೋಚಾರ ಫಲ. ಒಳ್ಳೆಯದಾಗಲಿ. ವೀಕ್ಷಕರೇ, ಗುರು ಗೋಚರ ಫಲದಿಂದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ, ಹಾಗೆ ಪರಿಹಾರ ಮಾರ್ಗವಾಗಿ ನಾವು ಏನು ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳ ಬಗ್ಗೆ ಕಲಿಸಲಾಗುತ್ತೆ, ಈ ಕುರಿತಂತೆ ಒಂದು ಸ್ಪೆಷಲ್ ಭೇಟಿ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ,
4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಅದು ಕೇವಲ 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತು, ನೀವೊಬ್ಬರೇ ಅಲ್ಲ, ಇಡೀ ಮನೆ ಮುಂದೆ ಕುಳಿತು ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಡ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೀವು ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಬಂದು ಮಾತನಾಡಿ. ಹಾಗೆ ಕರೆ ಮಾಡಿದಾಗ ಜನ್ಮ ದಿನಾಂಕ ಹಾಗೆ ಜನ್ಮ ಸ್ಥಳ, ಜನ್ಮ ಸಮಯವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ನಿಮಗೆ ಜನ್ಮ ಅಂದರೆ ಇದು ಯಾವುದು ಡೀಟೇಲ್ಸ್ ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಕೂಡ ಹೋಗಬಹುದು. ಪ್ರಶ್ನಾಶಾಸ್ತ್ರದಲ್ಲಿ 1 to 249 ಒಳಗೆ ಒಂದು ಸಂಖ್ಯೆನ ಹೇಳಬೇಕಾಗುತ್ತೆ. ನೀವು ಹೇಳಿದಂತಹ ಸಂಖ್ಯೆಯ ಆಧರಿಸಿ ನೀವು ಯಾವ ಕ್ಷೇತ್ರದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತೀರಿ ಅದಕ್ಕೆ ಅನುಗುಣವಾಗಿ ಗುರೂಜಿಯವರು ಉತ್ತರವನ್ನ ಕೂಡ ನೀಡ್ತಾ ಹೋಗ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿಮ್ಮ. ನಿರ್ಮಲಾ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೀವ್ರಿ. ಆಯ್ತಾಯ್ತು, ಒಂದು ಪ್ರಶ್ನೆ ಕೇಳ್ಬೇಕಂತ. ಹೇಳಿ ಹೇಳಿ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ ಬಗ್ಗೆ ರೀ. ಓಕೆ, ಯಾವ ವಿಚಾರವಾಗಿ? ಮನಿನ ಬಾಡಿಗೆ ಮನಿ ಕಟ್ಟಿಸೇವ್ರಿ ಸಾಲ ಮಾಡಿ. ಹಾ, ಬಾಡಿಗೆ ಯಾರು ಬರಾಕೋಲ್ರಿ. ಓಕೆ, ಮನೆ ಕಟ್ಸಿದ್ದೀರಾ, ಮನೆ ಬಾಡಿಗೆಗೆ ಯಾರು ಬರ್ತಾ ಇಲ್ಲ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 ರಿಂದ 249 ಒಳಗೆ ಒಂದ್ ಸಂಖ್ಯೆನ ಹೇಳಿ. 66. 66 ಗುರುಗಳಿದ್ದಾರೆ, ಮಾತನಾಡಬಹುದು ಮಾ. ಆಯ್ತ್ರಿ. ಎಷ್ಟು ದಿವಸದಿಂದ ಬಂದಿಲ್ಲ ಬಾಡಿಗೆಗೆ? ಹಲೋ, ಎಷ್ಟು ದಿವಸದಿಂದ ಬಂದಿಲ್ಲ ಬಾಡಿಗೆಗೆ? ಬಾಡಿಗೆಗೆ ಬರಾಕೋಲ್ರಿ. ನಾನು ಹೇಳೋದು ಕನ್ನಡ ಅರ್ಥ ಆಗುತ್ತಲ್ಲ? ಎಷ್ಟು ದಿವಸದಿಂದ ಬಂದಿಲ್ಲ? ಇದರಿಂದ ಮತ್ತ ಅದಕ್ಕೆ ಏನ್ ಮಾಡ್ಬೇಕಂತೀರಿ? ಅಮ್ಮ, ಟಿವಿ ನೋಡೋದ್ ಬಿಟ್ಟು ಇಲ್ಲಿ ಮಾತನಾಡಿ ಫೋನಲ್ಲಿ. ಎಷ್ಟ್ ದಿನದಿಂದ ಬಾಡಿಗೆಗೆ ಬಂದಿಲ್ಲ? ಓಕೆ, ಕರೆ ಕಟ್ಟಾಗಿದೆ. ನೋಡಿ ವೀಕ್ಷಕರೇ, ಕಾಲ್ ಸಿಗೋದೇ ಅಪರೂಪ. ಕಾಲ್ ಸಿಕ್ಕಾಗ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿರಲಿ, ಚಿಕ್ಕದಾಗಿರಲಿ, ಚೊಕ್ಕದಾಗಿರಲಿ, ಏನು ಕೇಳಬೇಕು ಎನ್ನುವಂತಹ ಸ್ಪಷ್ಟತೆ ನಿಮ್ಮಲ್ಲಿದ್ದು ಕಾಲ್ ಮಾಡಿ. ಹಾಗೆ ಟಿವಿ ನೋಡಿಕೊಂಡು ಮಾತನಾಡೋದನ್ನು ಬಿಡಿ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ. ಓಕೆ,
ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇತ್ತು ಅಂದರೆ, ಮನೆಯಲ್ಲಿ ನೆಮ್ಮದಿ ಶಾಂತಿ ಏನಾದರೂ ಕಡಿಮೆ ಆಗ್ತಾ ಇತ್ತು ಅಂದರೆ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ರಾಮಬಾಣ ಅಂತಂದರೆ ಅದು ಕೈಲಾಶ ಯಂತ್ರ ಅಂತ ಹೇಳ್ಬೋದು. ಕೈಲಾಶ ಯಂತ್ರವನ್ನು ಯಾವ ರೀತಿ ಆರ್ಡರ್ ಮಾಡಬೇಕು, ಯಾವ ರೀತಿ ಆರ್ಡರ್ ಮಾಡಿ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರೆ ಏನೆಲ್ಲ ಶುಭ ಫಲಗಳನ್ನು ನಾವು ಪಡಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಕೈಲಾಶ ಯಂತ್ರವನ್ನು ಆರ್ಡರ್ ಮಾಡಿ, ಪ್ಲೇಸ್ ಮಾಡಿ, ಆನಂತರ ನೀವು ಪಡೆದುಕೊಂಡು ಸ್ಥಾಪನೆ ಮಾಡಿ, ಪೂಜೆಯನ್ನು ಮಾಡಿ, ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಇಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ, ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ. ಹಲೋ, ತಮ್ಮ ಹೆಸರು ಹೇಳಿಮಾ. ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಿದೆ, ತಮ್ಮ ಹೆಸರು ಹೇಳಿ. ಸುಷ್ಮಾ ಅಂತ ನನ್ನ ಓಕೆ, ಹೆಸರು. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುಷ್ಮಾ? ನನ್ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಯಾವ ವಿಚಾರವಾಗಿ? ಆರೋಗ್ಯದ್ದು ಮತ್ತೆ ನಂದು 2 ಅಬೋರ್ಷನ್ ಆಯ್ತು ಮೇಡಮ್. ಓಕೆ, ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 1 to 249. 214 64 ಮ್ಯಾಮ್. 64. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಎಷ್ಟು? 40? 64. 64. ಏನಮ್ಮ ಪ್ರಶ್ನೆ? ನಮಸ್ತೆ ಗುರುಜಿ. ಹೇಳಿ, ಏನು ಪ್ರಶ್ನೆ, ಬೇಗ ಹೇಳಿ. ನಂದು ಆರೋಗ್ಯ ವಿಚಾರ ಬಗ್ಗೆ ಮಾತಾಡ್ಬೇಕಿತ್ತು. ಮತ್ತೆ ಮೊನ್ನೆ ನಂಗೆ 6 ಮಂತ್ ಆಗಿತ್ತು. ಅದು ಪಾಪು ಸರಿ ಬೆಳೆದಿಲ್ಲ ಅಂತ ಅಬೋರ್ಷನ್ ಆಯ್ತು. ಸೊ ಫಸ್ಟಿಗೆ ಒಂದು 2 ಮಂತ್ಸ್ ಅಲ್ಲಿ ಕೂಡ ಅಬೋರ್ಷನ್ ಆಯ್ತು. ಸೊ ಅದಕ್ಕೋಸ್ಕರ ಈಗ ಆರೋಗ್ಯದ ಸಮಸ್ಯೆನಾ, ಅಬೋರ್ಷನ್ ಸಮಸ್ಯೆನಾ? ಆರೋಗ್ಯ ಸಮಸ್ಯೆನೇ ಇದೆ ಗುರುಜಿ. ನನಗೆ ಥೈರಾಯ್ಡ್ ಇದೆ. ಥೈರಾಯ್ಡ್. ಓಕೆ, 6ನೇ ಮನೆ ನೋಡೋಣ, ವಾಸಿ ಆಗುತ್ತೆ ಹೇಗೆ ಅಂತ ಹೇಳುತ್ತೆ. 8ನೇ ಮನೆ ಇದ್ದಾಗ ಲೈಫ್ ಲಾಂಗ್ ಸ್ವಲ್ಪ ಈ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂತ ಹೇಳುತ್ತೆ. ಹೆಲ್ತಲ್ಲಿ 12-8 ಬರಬಾರ್ದು. ಆರೋಗ್ಯದ ಪ್ರಶ್ನಾಶಾಸ್ತ್ರದಲ್ಲಿ 12-8 ಇಲ್ಲಿ ನಮಗೆ ದೀರ್ಘಕಾಲದ ಅನಾರೋಗ್ಯವನ್ನು ತೋರಿಸುತ್ತೆ. ಮತ್ತು ರಾಹು ಬಂದಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿಯನ್ನು ಪ್ರತಿ ಶನಿವಾರ ದಾನ ಮಾಡಿ. ಸೂರ್ಯ 11ನೇ ಮನೆ ತೋರಿಸಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಬಂದಾಗ 12 ಮುಖದ ರುದ್ರಾಕ್ಷಿ ಮತ್ತು ಸೂರ್ಯನ ದರ್ಶನ ಪ್ರತಿದಿನ ಅರ್ಧ ಗಂಟೆ ಅಥವಾ 15 ನಿಮಿಷ ಮಿನಿಮಮ್ ಬೆಳಗಿನ ಜಾವ 7:30 ಒಳಗಡೆ ಸೂರ್ಯನೆತ್ತ ನಿಂತ್ಕೊಂಡಾಗ ನಿಮ್ಮ ಆರೋಗ್ಯ ಸರೋಗುತ್ತೆ ಮತ್ತು ಮಕ್ಕಳ ವಿಚಾರದಲ್ಲೂ ಉತ್ತಮವಾಗುತ್ತೆ ಅಂತ ಹೇಳಿ 11ನೇ ಮನೆ ಟೇಸ್ಟ್ ಅಂತ ತೋರಿಸ್ತಕ್ಕಂಥದ್ದು ಮಾತ್ರ ನಮಗೆ ಪರಿಹಾರ ಕೊಡ್ಬೋದು. ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ನೇರವಾಗಿ ಅವರೊಟ್ಟಿಗೆ ಮಾತನಾಡಿ ಅಥವಾ ಭೇಟಿ ಕೂಡ ಮಾಡಬಹುದಾಗಿದೆ. 113ನೇ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಹಾಗೆ ಮೇ 30ನೇ ತಾರೀಕು ಶನಿವಾರ ಅಂದರೆ ನಾಳೆ ಸಂಜೆ ಒಂದು ಉಚಿತವಾದಂತಹ ಜ್ಯೋತಿಷ ಆನ್ಲೈನ್ ಕ್ಲಾಸ್ ಕೂಡ ಇರುವಂಥದ್ದು. ನೀವೆಲ್ಲರೂ ಕೂಡ ಮನೆಯಿಂದಲೇ ರಿಜಿಸ್ಟರ್ ಆಗ್ಬೋದು, ಮನೆಯಿಂದಲೇ ಈ ಒಂದು ಉಚಿತ ಕ್ಲಾಸನ್ನು ಕೂಡ ಅಟೆಂಡ್ ಮಾಡಬಹುದಾಗಿದೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಶ್ರೀ ನರಸಿಂಹನ್ ಅಂತ. ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರ ಸ್ಟೂಡೆಂಟ್. ದಿನೇಶ್ ಗುರೂಜಿ ಬಗ್ಗೆ ಎಲ್ಲರೂ ಕೇಳಿರಬಹುದು. ಇಷ್ಟರಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರು ಗ್ಲೋಬಲಿ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನ್ಯೂಮರಾಲಜಿ ಹೇಳ್ಕೊಡ್ತಾ ಇದ್ದಾರೆ, ಪರಾಶರ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಮೇನ್ ಥಿಂಗು ಅಡ್ವಾನ್ಸ್ಡ್ ಅಸ್ಟ್ರಾಲಜಿನಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನಮಗೆ ಇನ್ ಡೆಪ್ತ್
ಪ್ರತಿಯೊಂದು ಹೇಳೋದಕ್ಕೆ ಅಕ್ಯುರೇಸಿ ಇನ್ನೂ ಜಾಸ್ತಿ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅಸ್ಟ್ರಾಲಜಿ ಕಲಿಯೋಂಥದ್ದು, ಜ್ಯೋತಿಷ ಅನ್ನೋಂಥದ್ದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳಬೇಕು. ಇದನ್ನು ಈವನ್ ಸ್ಕೂಲ್ಸ್ಗಳಲ್ಲಿ, ಕಾಲೇಜಸಲ್ಲಿ ಅಳವಡಿಸ್ಬೇಕು ಅಂತ ಹೇಳಿಬಿಟ್ಟು ಇದು ಈವನ್ ಗೌರ್ಮೆಂಟ್ ಅವರು ಕೂಡ ಇದನ್ನು ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದರೆ ಅಸ್ಟ್ರಾಲಜಿ ಈಸ್ ನಾಟ್ ನಾವು ಇದ್ಕೊಡ್ತೀವಿ ಅಂತ ಅಲ್ಲ, ಏನು ಅಂತಂದರೆ ಪೂರ್ತಿ ಪರಿಹಾರ ಕೊಟ್ಟರೂ ಕೂಡ ಅದು ಇಂಡಿಕೇಶನ್ ಅಂತ ಕೊಡುತ್ತೆ ನಮಗೆ. ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕು ಮತ್ತು ನಾವು ಹೇಗೆ ಅಲರ್ಟ್ ಆಗಿರಬೇಕು, ಮುಂದೆ ನಮ್ಮ ಜೀವನದಲ್ಲಿ ಈ ಥರದ್ದು ಬರುತ್ತೆ ಆಗು ಹೋಗುಗಳು ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾವು ಜೀವನನ ರೂಪಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಜಯಶ್ರೀ ನರಸಿಂಹನ್ ಅಂತ. ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರ ಸ್ಟೂಡೆಂಟು. ದಿನೇಶ್ ಗುರೂಜಿ ಬಗ್ಗೆ ಎಲ್ಲರೂ ಕೇಳಿರಬಹುದು. ಇಷ್ಟರಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರು ಗ್ಲೋಬಲಿ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನ್ಯೂಮರಾಲಜಿ ಹೇಳ್ಕೊಡ್ತಾ ಇದ್ದಾರೆ, ಪರಾಶರ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಮೇನ್ ಥಿಂಗು ಅಡ್ವಾನ್ಸ್ಡ್ ಅಸ್ಟ್ರಾಲಜಿನಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನಮಗೆ ಇನ್ ಡೆಪ್ತ್ ಪ್ರತಿಯೊಂದು ಹೇಳೋದಕ್ಕೆ ಅಕ್ಯುರೇಸಿ ಇನ್ನೂ ಜಾಸ್ತಿ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅಸ್ಟ್ರಾಲಜಿ ಕಲಿಯೋಂಥದ್ದು, ಜ್ಯೋತಿಷ ಅನ್ನೋಂಥದ್ದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳಬೇಕು. ಇದನ್ನು ಈವನ್ ಸ್ಕೂಲ್ಸ್ಗಳಲ್ಲಿ, ಕಾಲೇಜಸಲ್ಲಿ ಅಳವಡಿಸ್ಬೇಕು ಅಂತ ಹೇಳಿಬಿಟ್ಟು ಇದು ಈವನ್ ಗೌರ್ಮೆಂಟ್ ಅವರು ಕೂಡ ಇದನ್ನು ತಿಳ್ಕೊಳ್ಬೇಕಾಗಿದೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲಿತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.